ರಾಜಕಾರಣಕ್ಕೆ ಎಂಟ್ರಿ ಆಗ್ತಿದೆ ಮೇಲೆ ನಿಮ್ಮ ಬೆಂಗಳೂರು ಪ್ಯಾಲೇಸ್ ನ ಜಾಗದ ವಿವಾದ ಸಂಬಂಧಿಸಿದಂತೆ ಗವರ್ನಮೆಂಟ್ ಒಂದು ಡಿಸಿಷನ್ ಮಾಡ್ತಾ ಇದೆ. ಅದನ್ನ ವಾಪಸ್ ತೆಗೆದುಕೊಳ್ಳಿ ಕ್ಯಾಬಿನೆಟ್ ಡಿಸಿಷನ್ ಕೂಡ ಆಗಿದೆ. ಅದು ನಾನು ಹೇಳಿದ್ದೀನಿ, ಕಾನೂನು ಚೌಕಟ್ಟಲ್ಲಿ ಅದು ಮುಂದುವರಿತದೆ. ನಮ್ಮ ನ್ಯಾಯಾಲಯದಲ್ಲಿ ಅವರು ತೀರ್ಮಾನ ಮಾಡ್ತಾರೆ. ಏನು ಸಂಬಂಧ ಇಲ್ಲ ಅದಕ್ಕೆ. ಇತರ ಏನು ಕಾನ್ಫ್ಲಿಕ್ಟ್ ಗಳನ್ನ ಹೇಗೆ ಫೇಸ್ ಮಾಡ್ತೀರಾ? ಯಾಕಂದ್ರೆ ನೀವು ಅಭ್ಯರ್ಥಿಯಾಗಿ ಘೋಷಣೆ ಆದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಮಾಡಿದೆ. ಮುಂದೆ ಈ ತರ ತೊಂದರೆಗಳನ್ನ ಯಾವ ರೀತಿ ಫೇಸ್ ಮಾಡ್ತಾರೆ? ಅದೆಲ್ಲ ಕಾನೂನಾತ್ಮಕವಾಗಿ ಅದು ನಡೆಯುತ್ತೆ. ಅದರಲ್ಲಿ ಏನು ನಮ್ಮ ಪಾತ್ರ ಇಲ್ಲವೇ ಇಲ್ಲ. ಅದರಲ್ಲಿ ಆಸ್ತಿ ಎಲ್ಲ ನಮ್ಮ ತಾಯಿಗೆ ಸೇರಿದಂಥದ್ದು. ಅವ್ರದ್ದು ಮತ್ತೆ ನ್ಯಾಯಾಲಯದಲ್ಲಿ ಅದರ ಒಂದು ತೀರ್ಮಾನ ಆಗುತ್ತೆ. ಅದ ನಂತರ ಅವರು ಹೇಗೆ ಅದು ಮುಂದುವರಿಯುತ್ತೋ ಅದು ನ್ಯಾಯಾಲಯನೇ ಅದು ತೀರ್ಮಾನ ಮಾಡ್ತಾರೆ. ಇಲ್ಲ, ಅವ್ರ ಸದ್ಯಕ್ಕೆ ಏನು ಅದರ ಅವಶ್ಯಕತೆ ಇಲ್ಲ. ಬಟ್ ನನ್ನ ಯಾವಾಗ್ಲೂ ಅವರ ಸಹಾಯ ಯಾವಾಗ್ಲೂ ಇದೆ, ಆಶೀರ್ವಾದ ಯಾವಾಗ್ಲೂ ಇದೆ. ಇಲ್ಲ, ಅದಂತದ್ದು ಇಲ್ವೇ ಇಲ್ಲ. ನಮ್ಮ ಆಸ್ತಿ ಉಳ್ಕೊಳ್ಳೋದಿದ್ರೆ ನಾವು ಎಲ್ಲ ಉಂಟು ಬಿಲ್ ಡೂಯಿಂಗ್ ಆಲ್ ದ ವರ್ಕ್. ರಾಜಕಾರಣಕ್ಕೆ ಎಂಟ್ರಿ ಆಗ್ತಿದೆ ಮೇಲೆ ನಿಮ್ಮ ಬೆಂಗಳೂರು ಪ್ಯಾಲೇಸ್ ನ ಜಾಗದ ವಿವಾದ ಸಂಬಂಧಿಸಿದಂತೆ ಗವರ್ನಮೆಂಟ್ ಒಂದು ಡಿಸಿಷನ್ ಮಾಡ್ತಾ ಇದೆ. ಅದನ್ನ ವಾಪಸ್ ತೆಗೆದುಕೊಳ್ಳಿ ಕ್ಯಾಬಿನೆಟ್ ಡಿಸಿಷನ್ ಕೂಡ ಆಗಿದೆ. ಅದು ನಾನು ಹೇಳಿದ್ದೀನಿ, ಕಾನೂನು ಚೌಕಟ್ಟಲ್ಲಿ ಅದು ಮುಂದುವರಿತದೆ. ನಮ್ಮ ನ್ಯಾಯಾಲಯದಲ್ಲಿ ಅವರು ತೀರ್ಮಾನ ಮಾಡ್ತಾರೆ. ಏನು ಸಂಬಂಧ ಇಲ್ಲ ಅದಕ್ಕೆ. ಇತರ ಏನು ಕಾನ್ಫ್ಲಿಕ್ಟ್ ಗಳನ್ನ ಹೇಗೆ ಫೇಸ್ ಮಾಡ್ತೀರಾ? ಯಾಕಂದ್ರೆ ನೀವು ಅಭ್ಯರ್ಥಿಯಾಗಿ ಘೋಷಣೆ ಆದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಮಾಡಿದೆ. ಮುಂದೆ ಈ ತರ ತೊಂದರೆಗಳನ್ನ ಯಾವ ರೀತಿ ಫೇಸ್ ಮಾಡ್ತಾರೆ? ಅದೆಲ್ಲ ಕಾನೂನಾತ್ಮಕವಾಗಿ ಅದು ನಡೆಯುತ್ತೆ. ಅದರಲ್ಲಿ ಏನು ನಮ್ಮ ಪಾತ್ರ ಇಲ್ಲವೇ ಇಲ್ಲ. ಅದರಲ್ಲಿ ಆಸ್ತಿ ಎಲ್ಲ ನಮ್ಮ ತಾಯಿಗೆ ಸೇರಿದಂಥದ್ದು. ಅವ್ರದ್ದು ಮತ್ತೆ ನ್ಯಾಯಾಲಯದಲ್ಲಿ ಅದರ ಒಂದು ತೀರ್ಮಾನ ಆಗುತ್ತೆ. ಅದ ನಂತರ ಅವರು ಹೇಗೆ ಅದು ಮುಂದುವರಿಯುತ್ತೋ ಅದು ನ್ಯಾಯಾಲಯನೇ ಅದು ತೀರ್ಮಾನ ಮಾಡ್ತಾರೆ. ಇಲ್ಲ, ಅವ್ರ ಸದ್ಯಕ್ಕೆ ಏನು ಅದರ ಅವಶ್ಯಕತೆ ಇಲ್ಲ. ಬಟ್ ನನ್ನ ಯಾವಾಗ್ಲೂ ಅವರ ಸಹಾಯ ಯಾವಾಗ್ಲೂ ಇದೆ, ಆಶೀರ್ವಾದ ಯಾವಾಗ್ಲೂ ಇದೆ. ಇಲ್ಲ, ಅದಂತದ್ದು ಇಲ್ವೇ ಇಲ್ಲ. ನಮ್ಮ ಆಸ್ತಿ ಉಳ್ಕೊಳ್ಳೋದಿದ್ರೆ ನಾವು ಎಲ್ಲ ಉಂಟು ಬಿಲ್ ಡೂಯಿಂಗ್ ಆಲ್ ದ ವರ್ಕ್.